ಅವ್ರು ತಗೊಂಡ್ರು. ಹಾಗೆ ದರ್ಶನ್ ಅವ್ರಿಗೆ ನನ್ನ ಮಹಾಭಾರತ ಶೂಟಿಂಗ್ ನಡೆಯುವಾಗ ಆತನ ಅಭಿನಯ ನೋಡಿ ತಂದೆನ ನಾನು ಸುಟ್ಟು ಬಿಡ್ತೀನಿ. ಆ ಸನ್ನಿವೇಶ ನೋಡಿ ಅವ್ರು ಕೊಟ್ಟಿರುವಂತ ರಿಯಾಕ್ಷನ್, ಎಕ್ಸ್ಪ್ರೆಷನ್ ನನ್ನ ತಾಯಿಯವ್ರಿಗೆ ಅವರ ಕಣ್ಣು ತುಂಬಾ ಹಿಡಿಸ್ತು. ಅಮ್ಮನಿಗೆ ಏನು ಎಕ್ಸ್ಪ್ರೆಷನ್ ಇಷ್ಟು ಚೆನ್ನಾಗಿ, ಅವ್ರಿಗೆ ಗೊತ್ತಿಲ್ಲ ಇದು ದರ್ಶನ್. ನಮ್ಮ ಚೆನ್ನಾಗಿ ನಮಸ್ಕಾರ ಮಾಡ್ಕೊಂಡು ನಾನು ಸುದೀಪ್ ಶ್ರೀನಿವಾಸ್ ಅವ್ರ ಮಗ ಅಮ್ಮ ನೋಡಿ ಅಷ್ಟೇ, ನಮ್ಮ ಬಾಯಿನಲ್ಲೂ ಆ ಮಾತಷ್ಟೇ ಉಳಿದಿರೋದು. ನೋಡ್ಕೊಬೇಕು ಕಂದ, ಬಿಡ್ಬೇಡಪ್ಪ ದರ್ಶನ, ಬಿಟ್ಕೊಡ್ಬೇಡ, ಯಾವ ಕಾಲಕ್ಕೂ ಬಿಟ್ಕೊಡ್ಬೇಡ. ಇರುತ್ತೆ ಕೋಪಗಳಿರುತ್ತೆ, ನಾವೇ ದೊಡ್ಡ ಮನ್ಸು ಮಾಡಿಕೊಂಡು ನಿಧಾನವಾಗಿ, ಯಾರಿಗೆ ನೋವು ಆಗತ್ತೆ ಅನ್ನೋದ್ರ ಬದಲು ನಮಗೆ ನಾವೇ ನೋವು ಮಾಡಿಕೊಂಡು ನಮ್ಗೆ ನಾವೇ ಹಿಂಸಿಸ್ಕೊಂಡು ಇನ್ನೊಬ್ಬರಿಗೆ ನಾವು ಸಂತೋಷ ಕೊಡೋದ್ರಲ್ಲಿರೋ ಸುಖ ಯಾವ್ದ್ರಲ್ಲೂ ಇಲ್ಲ ಕಣ ಅಂತ ಹೇಳೋರಮ್ಮ. ಹೌದು ಹೌದು, ಅಮ್ಮ ಹೇಳಿದ ಮಾತು 100% ನಿಜ. ವಿನೋದ್ ಸರ್, ಈಗ ತಾನೇ ಹೇಳ್ತಾ ಇದ್ರಿ 25 ವರ್ಷದ ಸಂಭ್ರಮಾಚರಣೆಯ ವೇದಿಕೆಯಲ್ಲಿ ಇಬ್ಬರು ತಪ್ಕೊಂಡಿರೋದು. ಈಗ ಕಷ್ಟ ಕಾಲದಲ್ಲಿ ಒಂದು ಜೈಲಲ್ಲಿ ಇಬ್ಬರ ಭೇಟಿ, ಆ ತಬ್ಬಿಕೊಂಡಿರುವಂತಹ ಕ್ಷಣ ಬಹಳ ಡಿಫ್ರೆನ್ಸ್, ವಿಭಿನ್ನ ಅಂತ ಅನ್ಸುತ್ತೆ. ಒಂದು ಖುಷಿ ಕ್ಷಣ, ಒಂದು ಕಷ್ಟದ ಕ್ಷಣ. ಸಡನ್ ಆಗತ್ತ ರೀ, ಏನಾಗತ್ ಪಾಪ ಪ್ರೊಡ್ಯೂಸರ್ಸ್ ಆಗ್ಲಿ, ಪಾಪ ನಮ್ಮ ಇವರು ಮಿಲನ ಪ್ರಕಾಶ್ ಅವರು ಪಾಪ ಎಷ್ಟು ಅವರಲ್ಲಿ ಹೆಜ್ಜೆ ಇಟ್ಕೊಂಡು ನಡ್ಕೊಂಡು ಹೋಗುವಾಗ್ಲೇ ನಮ್ಗೆ ಬೇಸರ ಆಗ್ಬಿಡುತ್ತೆ, ಅಯ್ಯೋ ಅನ್ನಿಸ್ತದೆ. 100 ಕನಸು ಕಂಡವರು ಸಿನಿಮಾ ಬಗ್ಗೆ. ಹೌದು ಪಾಪ. ಇಲ್ಲ, ನನಗೇನು ಅನ್ನಿಸ್ತದೆ, ಅವ್ರ ಕನಸುಗಳು ಯಾವುದು ನುಚ್ಚು ನೂರಾಗಿ ಹೋಗಲ್ಲ, ಅದು ಫಲಿಸ್ತದೆ. ಅದು ಸ್ವಲ್ಪ ಸಮಯ, ಸ್ವಲ್ಪ ಸುಧಾರಣೆ, ಸರಿ ಹೋಗುತ್ತೆ, ಎಲ್ಲಾನು ಸರಿ ಹೋಗುತ್ತೆ. ಏನ್ ಮಾಡೋದು ಈ ಪ್ರಪಂಚದಲ್ಲಿ? ಮನುಷ್ಯ ಒಂದ್ ಕಡೆ ಮನುಷ್ಯನಿಂದ ಜಿಗುಪ್ಸೆ, ಇನ್ನೊಂದ್ ಕಡೆ ವಿಧಿಯಿಂದ ಜಿಗುಪ್ಸೆ, ಇನ್ನೊಂದ್ ಕಡೆ ಪ್ರಕೃತಿಯಿಂದ ಜಿಗುಪ್ಸೆ. ಯಾವುದೋ ಒಂದು ರೀತಿನಲ್ಲಿ ಈ ಪ್ರಕರಣಗಳು ನಡೀತಾನೆ ಇರ್ತವೆ. ನಾವು ಪತ್ರಕರ್ತರು ಮತ್ತೆ ವಾಹಿನಿಗಳು ಸಾಕ್ಷಿಭೂತರಾಗಿರ್ತಾರೆ, ನೋಡ್ಕೊಂಡು ಮಾತಾಡ್ತಾ ಇರ್ತಾರೆ. ನಾವು ಕೇಳ್ಕೋಬೇಕು, ಗ್ರಹಿಸ್ಕೋಬೇಕು, ಒಳ್ಳೇದನ್ನೇ ನಾವು ಬಯಸ್ಬೇಕು. ನಾನು ಅದನ್ನೇ ಎದುರು ನೋಡ್ತಾ ಇದ್ದೀನಿ. ಬರೀ ದರ್ಶನ್ ಅವರು ಅನ್ನುವಂಥದ್ರಕ್ಕಿಂತ, ಹೌದು ದರ್ಶನ್ ಅವರು, ಅವರ ನಿರ್ಮಾಪಕರು, ಅವರ ಸಂಸಾರ, ಹಾಗೆ ಅಲ್ಲಿ ಇನ್ನೊಂದು ಪ್ರಾಣ ಹೋಗ್ಬಿಟ್ಟಿದೆ. ಆ ಕುಟುಂಬನೂ, ಅಯ್ಯೋ ದೇವ್ರೇ ದೇವ್ರೇ. ಏನ್ ಹೇಗೆ ನಾವು ನೋಡ್ರಿ, ಅದೇ ಭಕ್ತ ಕುಂಬಾರದಲ್ಲಿ ಅಮ್ಮವರು ಅಣ್ಣವ್ರಿಗೆ ಹೇಳ್ತಾರೆ, ಎಲ್ಲಾರು ಪಂಚಾಯತ್ ಕಟ್ಟೆಯಲ್ಲಿ ನಿಂತ್ಕೊಂಡು ಅವನ ಕಾಲ್ ಮರ್ದ್ ಬಿಡೋಣ, ಅವನ ಕೈ ಮರ್ದ್ ಬಿಡೋಣ, ಅವನ ಪ್ರಾಣ ತೆಗೆದು ಬಿಡೋಣ, ಅವನು ಉರುಳು ಹಾಕೋಣ ಅಂತ ಹೇಳ್ತಾರೆ. ಹೌದು, ಅವ್ರ ಕೈ ಮರೀರಿ, ಅವ್ರ ಕಾಲ್ ಮರೀರಿ, ಅವ್ರ ಉರುಳು ಹಾಕಿ, ಆದ್ರೆ ಹೋಗಿರೋ ನನ್ನ ಮಗನ್ನ ವಾಪಸ್ ಕೊಡ್ತೀರಾ? ಸಾಧ್ಯ ಇಲ್ಲ. ಅದು ಭಾರಿ ದೊಡ್ಡದು, ಭಾರಿ ಕಷ್ಟವಾದ ಒಂದು ವಿಷಯ. ಅದು ನಾವು ಬಾಯಿಗಳಲ್ಲಿ ಹೇಳಿ, ಶಬ್ದಗಳಲ್ಲಿ ಆ ಜನ್ಮ ಕೊಟ್ಟ ತಾಯಿಯ ಆ ನೋವನ್ನ ನಾವು ತೀರ್ಸಕ್ಕೂ ಆಗಲ್ಲ. ಗಂಡನ ಕಳ್ಕೊಂಡಿರ್ತಕ್ಕಂಥ ಅವರ ಶ್ರೀಮತಿಯವ್ರಿಗೆ ಪಾಪ ನಾವು ಏನು ಹೇಳಕ್ ಸಾಧ್ಯ? ಮಾತಾಡಿದ್ರೆ ಎಷ್ಟು ದೊಡ್ಡ ತಪ್ಪಾಗತ್ತೆ, ಮಾತಾಡ್ದಿರ ಇರೋಕ್ಕೂ ಆಗಲ್ಲ. ನಾನು ಈ ಮೂಲಕ ಆದರೂ ಆ ಎಮ್ಮನ್ನ ನಾನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ನನ್ನ ಮಾತಿಂದ ನಿಮಗೆ ನೋವಾಗಿದ್ರೆ ನಿಮ್ಮ ಕುಟುಂಬ ವರ್ಗದವರಿಗೆ ನಾನು ಇಲ್ಲಿಂದಲೇ ದಂಡ ನಮಸ್ಕಾರ ಹೊಡೆದು ನಮಸ್ಕಾರ ಕ್ಷಮೆ ಕೇಳ್ತಾ ಇದ್ದೀನಿ. ದರ್ಶನ್ ಅವ್ರಿಗೆ ಏನಾಯ್ತು, ನಿಮ್ಗೇನಾಯ್ತು, ನಿಮ್ಮ ಪರಿಸ್ಥಿತಿಗಳನ್ನ ನಾವು ಟಿವಿನಲ್ಲಿ ಅಷ್ಟೇ ನಾವು ನೋಡಿದೀವಿ, ನಮ್ಗೆ ಅದಕ್ಕೆ ಮೇಲೆ ಏನೂ ಗೊತ್ತಿಲ್ಲ. ಬಹುಶಃ ನನಗೆ ದರ್ಶನ್ ಮೇಲೆ ಇರುವಂಥ ಪ್ರೀತಿಯಿಂದ ನನಗೆ ಇದಾಗ್ತಾ ಇದೆ ಅಷ್ಟೇ ಹೊತ್ತು. ಹಾಗಾಗಿ ಮುಂದೆ ಅವರಿಗೆ ಹುಟ್ಟತಕ್ಕಂಥ ವಿಷ್ಣುವೋ ಮಹಾವಿಷ್ಣುವೋ ಅಥವಾ ಮಹಾಲಕ್ಷ್ಮಿಯೋ ಯಾರೇ ಇರಲಿ, ಅದು ರೇಣುಕಾ ಸ್ವಾಮಿಯವರ ರೂಪ ಅಲ್ಲಿರುತ್ತೆ, ಆ ಆತ್ಮ ಅಲ್ಲೇ ಇರುತ್ತೆ, ಎಲ್ಲೂ ಹೋಗಲ್ಲ. ಜೀನಾಯ ಮರ್ನಾಯ ಎಸ್ಕೆ ಶಿವ ಜಾನಕ ಅಷ್ಟೇ. ವಿನೋದ್ ಸರ್, ಹೇಳ್ಕೊಂಡ್ರ ಭೇಟಿ ಸಂದರ್ಭದಲ್ಲಿ ಮಾಡಬಾರ್ದು ತಪ್ಪಾಗ್ಬಿಡ್ತು? ಅವ್ರು ಏನು ಹೇಳಲಿಲ್ಲ, ಅಲ್ಲಿ ಅವ್ರಿಗೆ ಹೇಳ್ಕೊಳಕ್ಕೆ ಸಮಯ ಇಲ್ಲ. ಜಾಸ್ತಿ ಅವರ ಪರಿಸ್ಥಿತಿ ಅಲ್ಲೆಲ್ಲ ಇರ್ತಾರಲ್ವ, ಮಾತಾಡ್ತಾ ಮಾತಾಡ್ತಾ ಅವರಿಗೆ ವಾತ್ಸಲ್ಯ, ಪ್ರೀತಿ ಎರಡೇ ಕಂಡು ಬಂತು. ನಾವು ಬಂದಿರೋದೇ ಕಂಡು ಬಂತು. ಎಲ್ಲ ಒಂದ್ ಕಡೆ ನಾನು ಅಲ್ಲೇ ಎತ್ಬಿಟ್ಟೆ ಜೈಲಿನಲ್ಲಿ, ನನಗೆ ತಡಿಯಕ್ಕಾಗ್ದಿರಾ, ಯಾಕಣ್ಣ ಸಮಾಧಾನ ತಂದ್ಕೊಳೋಣ, ಏನು ಇಲ್ಲ ಹೋಗಪ್ಪ ಅಂತ ಹೇಳ್ಬಿಟ್ಟು ಹೇಳಿದೆ. ಬೇಜಾರಾಯ್ತಲ್ಲಪ್ಪ, 30 ದಿವಸ ನನಗೆ ಹೀಗೆ ಅನ್ನಿಸ್ತದೆ. ನಿನ್ ಮನೆ, ನಿನ್ ಪ್ರಾಣಿಗಳು,
ಎಷ್ಟು ನೋವು ಪಟ್ಟಿರ್ತವೆ ಅವು ತನ್ನ ಯಜಮಾನ ಇಲ್ದಿರುವಂಥದ್ದು. ಹೇಳ್ತಾ ಇದ್ದೀರಿ ರೇಣುಕಾ ಸ್ವಾಮಿಗೂ ಒಂದು ಕುಟುಂಬ ಇದೆ, ಅವರ ಪರಿಸ್ಥಿತಿ ಮನಸ್ಥಿತಿನ ಕೂಡ ನಾವು ಗಮನಿಸಬೇಕಾಗತ್ತೆ ಅಂತ. ಬಟ್ ಈ ಕಡೆ ನಟ ದರ್ಶನ್ ಅವರ ಬಂಧನದ ಬಳಿಕ ಅವರ ಫ್ಯಾಮಿಲಿಯ ಮನಸ್ಥಿತಿ, ಕಾರಣ ವಿಜಯಲಕ್ಷ್ಮಿಯವರು ಒದ್ದಾಡ್ತಿದ್ದಾರೆ, ಪರದಾಡ್ತಿದ್ದಾರೆ, ಹೇಗಾದ್ರೂ ಮಾಡಿ ಅವ್ರನ್ನ ಆಚೆ ಕರ್ಕೊಂಡು ಬರಬೇಕು ಅಂತ. ಮಗನ ಪರಿಸ್ಥಿತಿ, ಒಂದು ಮೆಸೇಜ್ ಹಾಕ್ತಾರೆ, ಅಪ್ಪನನ್ನ ನೀವು ಬೈತೀರಾ ಬಟ್ ಅದರಿಂದ ನನಗೆ ನೋವಾಗ್ತಾ ಇದೆ, ಯಾವತ್ತಿದ್ರು ನನ್ನ ಅಪ್ಪನೇ ನನಗೆ ಹೀರೋ ಅಂತ. ಹೌದು, ಖಂಡಿತ ಅಪ್ಪನೇ ಹೀರೋ ಅಲ್ವಾ. ಹೌದು, ಮೋಸ್ಟ್ಲಿ ಆ ಕುಟುಂಬದ ಮನಸ್ಥಿತಿ ಅಂತ. ಅದೇನೇ ರೀ, ಏನು ಈ ಥರ ಅಚಾತುರ್ಯ ಅಂತಂತ ಹೇಳ್ತೀವಲ್ವಾ, ಎಲ್ಲೂ ಆಮೇಲೆ ಆತನದಲ್ಲೇ ಸಾಗುತ್ತೆ ಅದು. ಹೌದು, ಅದು ಜೀರ್ಣಿಸ್ಕೊಳ್ಳೋದು ತುಂಬ ಕಷ್ಟ. ಅದನ್ನ ನಾವು ವಿಶ್ಲೇಷಣೆ ಮಾಡೋದಕ್ಕೆ ಶಬ್ದಗಳೇ ಸಾಲದು. ಕಾಲ ಬಹುಶಃ ಅದರ ಒಂದು ನಿರ್ಣಯದಲ್ಲಿ ಹೋಗ್ತಾ ಹೋಗ್ತಾ ಅಭಿಮಾನಿಗಳ ಪ್ರೋತ್ಸಾಹದಲ್ಲಿ ದರ್ಶನ್ ಅವರು ಭವಿಷ್ಯದಲ್ಲಿ ಅವರು ನಡ್ಕೊಳ್ಳೋ ರೀತಿಯಲ್ಲಿ ಖಂಡಿತ ನನಗೆ ಅನ್ನಿಸ್ತದೆ ತುಂಬ ದೊಡ್ಡ ಬದಲಾವಣೆ ಖಂಡಿತ ಉಂಟಾಗುತ್ತೆ. ಹೌದು, ಇವತ್ತು ನೋಡ್ರಿ ನಮ್ಮ ಕರ್ನಾಟಕದ ಚಲನಚಿತ್ರರಂಗದಿಂದ ಯುವಕರು, ನಮ್ಮ ಯಶ್ ಆಗಿರ್ಬೋದು, ಯಾರಾಗಿರ್ಬೋದು, ಬೇರೆ ಭಾಷೆಗಳಲ್ಲೂ ಹೋಗಿ ಹೇಗೆ ಯಶಸ್ಸು ಕೀರ್ತಿ ತಂದ್ರು, ಕನ್ನಡದಲ್ಲೇ ಇದ್ಕೊಂಡು ಕನ್ನಡನೇ ಬೇಕು ಇದೇ ಸಾಕು ನನಗೆ ಅಂತ ಆ ಒಂದು ಮಟ್ಟದಲ್ಲಿ ಒದ್ದಾಡಿದವ್ರು ದರ್ಶನ್. ಪಾಪ ಅವರು ಕೂಡ ಈ ಇದರ ಒಂದು ಹಂತ ಹೀಗೆ ಇರೋದಿಲ್ಲ ಅಂತ ನನಗನ್ನಿಸ್ತದೆ. ಕತ್ಲೆ ಆದ್ಮೇಲೆ ಒಂದು ಬರಲೇಬೇಕು. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ. ಬಟ್ ಬೇಸರದ ವಿಚಾರ ಅಂದರೆ ಕನ್ನಡ ಚಿತ್ರರಂಗ ಇಂಥ ವಿಚಾರಗಳಿಗೆ ಯಾವತ್ತೂ ಇಷ್ಟು ದೊಡ್ಡ ಮಟ್ಟದ ಸುದ್ದಿ ಆಗಿರಲಿಲ್ಲ ಅಂತ. ಯಾಕಂದರೆ ನಾವೆಲ್ಲ ಅಣ್ಣ ಅವರು ಬಂದಿರೋ ದಾರಿ ನೋಡಿದವರು, ವಿಷ್ಣುವರ್ಧನ್ ಅಂತಹ ನಟರನ್ನ ನೋಡಿದವರು. ಒಬ್ಬ ಪೀಕಲ್ಲಿರುವಂತಹ ನಟ ಒಂದು ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪ ಎದುರಿಸ್ತಾರೆ. ಕನ್ನಡ ಚಿತ್ರರಂಗ ಇಂಥದಕ್ಕೆಲ್ಲ ಸುದ್ದಿ ಆಗಬೇಕಾ ಅನ್ನುವಂಥ ಬೇಸರ ನಮ್ಮಲ್ಲಿ. ಏನು ಮಾಡೋಕ್ಕಾಗಲ್ಲ, ಆಗೋಯ್ತು. ಇದು ಆಗಬಾರ್ದು ಅಂತ ನಾವೆಲ್ಲ ಅನ್ಕೊಂಡೇ ಹೋಗೋದು. ಈಗ ತಾವು ಮೊನ್ನೆ ದುರ್ಘಟನೆ ಒಂದು ಆಯಿತು, ಎಲ್ಲ ಒಬ್ಬರೂ ಉಳಿಲಿಲ್ಲ ಅದರಲ್ಲಿ, ಆ ದುರ್ಘಟನೆಯಲ್ಲಿ ಅಂತೇಳಿ ನಾವೆಲ್ಲ ಹೋಗಿ ಭಗವಂತನ ದರ್ಶನ ಮಾಡಿಕೊಂಡು ಸಂತೋಷವಾಗಿ ತಿರುಗ್ತೀವಿ ಅಂತ ಬಂದ್ವಿ. ಎಲ್ಲಿ ಬಂದ್ಬಿಡುತ್ತೆ ಅಂದರೆ ಭಗವಂತನೇ ನಾವು ನಂಬೇಕೋ ಬೇಡವೋ ಅಷ್ಟೇ. ಯಾರಾದ್ರೂ ಮಧ್ಯೆ ಒಂದು ಅಚಾತುರ್ಯನು, ಒಂದು ಎಲ್ಲಿ ಮನುಷ್ಯನ ಎಲ್ಲೋ ನಿಗಾ ತಪ್ಪಿಬಿಡ್ತಾ, ಅಥವಾ ವೇಗನೇ ಇದಕ್ಕೆಲ್ಲ ಕಾರಣನ ಅಂತ ಆಮೇಲೆ ನಾವು ಎಲ್ಲ ಮುಗಿದ ಮೇಲೆನೆ ತಾನೇ ನಾವು ಇದು ಮಾಡಕ್ ಸಾಧ್ಯ. 4 ನಡೆದು ಮುಗಿದೋದ್ಮೇಲೆ ಒಳ್ಳೇದು ಮತ್ತೆ ಕೆಟ್ಟದರ ಅರಿವಾಯ್ತು. ಈಗ ನಾವು ಪಶ್ಚಾತ್ತಾಪ ಪಡ್ತಾ ಇದೀವಿ, ಪರಿತಪಿಸ್ತಾ ಇದೀವಿ. ಖಂಡಿತ ಈ ಪಶ್ಚಾತ್ತಾಪನೆ ಮುಂದಿನ ಒಂದು ಏಳಿಗೆಗೆ ಮಹಾಮೆಟ್ಲು. ಬಟ್ ಫಸ್ಟ್ ನೋಡಿದ ತಕ್ಷಣ ಏನು ಅನಿಸ್ತು, ಯಾಕಂದರೆ ನಟ ದರ್ಶನ್ ಅಂದರೆ ನಮಗೆಲ್ಲ ರಗಡ್ ಲುಕ್ಕು, ಅವ್ರ ಹೈಟು ವೇಟು ಇದೆಲ್ಲ ಕಣ್ಮುಂದೆ ಬಂದ್ಬಿಡುತ್ತೆ. ಪಾಪ ಜೈಲಲ್ಲಿ ಹೇಗಿದ್ದಾರೋ, ವೇಟ್ ಲಾಸ್ ಆಗಿಬಿಟ್ಟಿದ್ದಾರೆ,